ಹೆಲೋ ಗೈಸ್, ಹೇಗಿರ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ ಅನ್ಕೊಂಡಿದ್ದೀನಿ. ಗೈಸ್ ನೋಡಿ, ಇವತ್ತಿನ ವಿಡಿಯೋನಲ್ಲಿ ಅಪ್ ಟು 2 ಲಕ್ಷ ರೂಪಾಯಿವರೆಗೆ ಇನ್ಸ್ಟಂಟ್ ಆಗಿ ಸಾಲ ಕೊಡುವಂಥ ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ತುಂಬ ಕಷ್ಟ ಇದೆ ಅಂತಂದರೆ, ಎಲ್ಲೂ ಕೂಡ ನಿಮಗೆ ಸಾಲ ಸಿಗ್ತಾ ಇಲ್ಲ ಅಂತಂದರೆ, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಈವನ್ ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಬ್ಯಾಂಕಿಂದ ಕೂಡ ನಿಮಗೆ ಸಾಲ ಸಿಗ್ತಾ ಇಲ್ಲ ಅಂತಂದರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಸಾಲ ಕೊಡುತ್ತೆ. ಹೌದು, ಇದೊಂದು RBI ರಿಜಿಸ್ಟರ್ಡ್ NBFC ಆ್ಯಪ್ ಆಗಿದೆ. ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮೇಲೆ ಇನ್ಸ್ಟಂಟ್ ಆಗಿ ಸಾಲ ಕೊಡ್ತಾ ಇದೆ ಈ ಒಂದು ಅಪ್ಲಿಕೇಶನು. ಸೊ 2 ಲಕ್ಷ ರೂಪಾಯಿವರೆಗಿನ ಸಾಲನ ನೀವು ತಗೋಬಹುದು. ಅಂಡ್ ಇಲ್ಲಿ ಈಸಿ ರೀಪೇಮೆಂಟ್ ಆಪ್ಷನ್ಸ್ ಕೂಡ ಕೊಡ್ತಾ ಇದ್ದಾರೆ. ಅಪ್ ಟು 24 ತಿಂಗಳವರೆಗೆ ಇಲ್ಲಿ ನಿಮಗೆ ಟೆನ್ಯೂರ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ 18% ಇಲ್ಲಿ ಇಂಟ್ರೆಸ್ಟ್ ರೇಟ್ ಇರುತ್ತೆ. ತುಂಬಾ ಕಡಿಮೆ ಇಂಟ್ರೆಸ್ಟ್ ರೇಟ್ ಅಲ್ಲಿ ಲೋನ್ ಪ್ರೊವೈಡ್ ಮಾಡ್ತಾ ಇದೆ. ಸೊ ಯಾವ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಲೋನ್ ತಗೋಬೇಕು, ಅಪ್ಲಿಕೇಶನ್ ಯಾವುದು, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು, ಎಲ್ಲವನ್ನೂ ಕೂಡ ಇವತ್ತಿನ ವಿಡಿಯೋ ನಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಕೂಡ ಈ ಒಂದು ಆ್ಯಪ್ ಅಲ್ಲಿ ಲೋನ್ ತಗೊಂಡ್ಬಿಟ್ಟು ಕೂಡ ತೋರಿಸಿದ್ದೀನಿ. ಆ ಒಂದು ವಿಡಿಯೋನ ಕೂಡ ನಿಮಗೆ ಐ ಬಟನ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೋಬಹುದು. ಓಕೆ, ಸೊ ಅಪ್ಲಿಕೇಶನ್ ಬಗ್ಗೆ ಕಂಪ್ಲೀಟ್ ಆಗಿ ಇವಾಗ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಗೈಸ್. ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವಂತ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ ಗೈಸ್. ಈ ಒಂದು ಅಪ್ಲಿಕೇಶನ್ ಅಲ್ಲಿ 2 ಲಕ್ಷ ರೂಪಾಯಿವರೆಗೆ ಸಾಲ ಸಿಗುತ್ತೆ. ಅಂಡ್ 5 ನಿಮಿಷದಲ್ಲೇ ಲೋನ್ ಡಿಸ್ಪೋಸ್ ಮಾಡಿ ಕೂಡ ಕೊಡ್ತಾ ಇದೆ. ಅಂಡ್ ಇಲ್ಲಿ 100% ಡಿಜಿಟಲ್ ಪ್ರಾಸೆಸ್ ಇರುತ್ತೆ ಗೈಸ್. 18% ಇಂದ ಅಪ್ ಟು 36% ವರೆಗೆ ಪರ್ ಆನಮ್ ಇಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನೋದು ಹೋಗುತ್ತೆ. ಇದು ಡಿಪೆಂಡ್ ಆಗುತ್ತೆ ಗೈಸ್ ನಿಮ್ಮ ಒಂದು ರಿಸ್ಕ್ ಪ್ರೊಫೈಲ್ ಮೇಲೆ. ಅಂಡ್ ಇಲ್ಲಿ 24 ತಿಂಗಳವರೆಗೆ ಟೆನ್ಯೂರ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರಬಹುದು. ಅಂಡ್ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಎಕ್ಸಾಂಪಲ್ ಕೂಡ ನೀವು ನೋಡ್ಕೋಬಹುದು. ಇಲ್ಲಿ 1 ಲಕ್ಷ ಲೋನ್ ಅಮೌಂಟ್ಗೆ ಇಲ್ಲಿ 12 ತಿಂಗಳು ಟೆನ್ಯೂರ್ ಹಾಕಿದ್ದಾರೆ. ಅಂಡ್ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು 30% ಪರ್ ಆನಮ್. ಅಂಡ್ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಇನ್ಕ್ಲೂಡಿಂಗ್ GST ಬಂದ್ಬಿಟ್ಟು 3,000 ರೂಪಾಯಿ ಅಂದರೆ 3% ಹಾಕಿದ್ದಾರೆ. ನಂತರ ಟೋಟಲ್ ಇಂಟ್ರೆಸ್ಟ್ ಬಂದ್ಬಿಟ್ಟು 16,985 ರೂಪಾಯಿ ಟೋಟಲ್ ಇಂಟ್ರೆಸ್ಟ್ ಆಗುತ್ತೆ. ಅಂಡ್ EMI ಅಂದರೆ ತಿಂಗಳು ನೀವು ರಿಪೇಮೆಂಟ್ ಮಾಡಬೇಕಾಗಿರೋದು 9,747 ರೂಪಾಯಿ ರಿಪೇಮೆಂಟ್ ಅನ್ನು ಮಾಡಬೇಕಾಗಿರುತ್ತೆ. ಅಂಡ್ ಇಲ್ಲಿ APR ರೇಂಜ್ ಬಂದ್ಬಿಟ್ಟು 36.86% ಆಗುತ್ತೆ. ಅಂಡ್ ಲೋನ್ ಅಮೌಂಟು 1 ಲಕ್ಷ. ಅಂಡ್ ಇಲ್ಲಿ ಡಿಸ್ಪೋಸ್ ಆಗೋದು ಬ್ಯಾಂಕ್ ಅಕೌಂಟ್ಗೆ 97,000 ಡಿಸ್ಪೋಸ್ ಆಗುತ್ತೆ. ಅಂಡ್ ಲೋನ್ ರಿಪೇಮೆಂಟ್ ಮಾಡಬೇಕಾಗಿರೋದು 1,16,985 ರೂಪಾಯಿ ನೀವು ಇಲ್ಲಿ ರಿಪೇಮೆಂಟ್ ಅನ್ನು ಮಾಡಿರ್ತೀರಾ. ಓಕೆನಾ? ಸೊ ಇಲ್ಲಿ ಟೋಟಲ್ ಲೋನ್ ಕಾಸ್ಟ್ ನೋಡ್ಕೋಬಹುದು. ಇಂಟ್ರೆಸ್ಟ್ ಅಮೌಂಟು ಪ್ಲಸ್ ಪ್ರೊಸೆಸಿಂಗ್ ಫೀಸು 16,985 ರೂಪಾಯಿ ಪ್ಲಸ್ ಇಲ್ಲಿ 3,000 ರೂಪಾಯಿ. ಟೋಟಲ್ ಇಲ್ಲಿ ಲೋನ್ ಕಾಸ್ಟ್ ಎಷ್ಟಾಗುತ್ತೆ ಅಂತಂದ್ರೆ 19,985 ರೂಪಾಯಿ ಆಗುತ್ತೆ. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ನೀವೇನಾದ್ರೂ 1 ಲಕ್ಷ ಲೋನ್ ತಗೊಂತೀರಾ ಅಂತಂದ್ರೆ ಓಕೆ, ಇದು ವೇರಿ ಆಗುತ್ತೆ ಗೈಸ್. ಏನು APR ರೇಂಜ್ ಏನಿದೆ ಇದು ವೇರಿ ಆಗುತ್ತೆ. ಯಾಕೆಂತಂದ್ರೆ ಇದು ಮೇನ್ಲಿ ನೀವೊಂದು ರಿಸ್ಕ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗೋದ್ರಿಂದ ಇಲ್ಲಿ ಮ್ಯಾಕ್ಸಿಮಮ್ ಹಾಕಿದ್ದಾರೆ. ಓಕೆ, ಸೊ ಇಲ್ಲಿ ಕಡಿಮೆ ಕೂಡ ಆಗುತ್ತೆ ಗೈಸ್. ಓಕೆ, ನಿಮ್ಮ ರಿಸ್ಕ್ ಪ್ರೊಫೈಲ್ ಅಕಾರ್ಡಿಂಗ್. ಅಂಡ್ ಇಲ್ಲಿ RBI ರಿಜಿಸ್ಟರ್ಡ್ NBFCs ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಯಾರ್ಯಾರ ಜೊತೆ ಇಲ್ಲಿ ಪಾರ್ಟ್ನರ್ಶಿಪ್ ಮಾಡ್ಕೊಂಡ್ಬಿಟ್ಟು ಲೋನ್ ಕೊಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು. ಸಿಕ್ರೇವಾ ಕ್ಯಾಪಿಟಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಇದೆ, ನಂತರ ಮಾಸ್ ಫೈನಾನ್ಸ್ ಇದೆ, ನಂತರ ಪೂನಾವಾಲಾ ಇದೆ, ನಂತರ ಇಲ್ಲಿ ನಾರ್ದರ್ನ್ ಆರ್ಕ್ ಇದೆ, ನಂತರ ಇಲ್ಲಿ ಪಿರಾಮಲ್ ಇದೆ. ಸೊ ಈ ಎಲ್ಲ ಕಂಪನಿಗಳ ಜೊತೆ ಸೇರ್ಕೊಂಡ್ಬಿಟ್ಟು ಲೋನ ಪ್ರೊವೈಡ್ ಮಾಡ್ತಾ ಇದೆ, NBFCsಗಳ ಜೊತೆ ಸೇರ್ಕೊಂಡ್ಬಿಟ್ಟು. ಓಕೆ, ಸೊ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಮೊದಲೇದಾಗಿ ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೋಬೇಕು. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ OTP ಬರುತ್ತೆ. OTP ಹಾಕ್ಬಿಟ್ಟು ಇಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಕೊಡಬೇಕು. ನಂತರ ಪ್ರೊಫೆಷನಲ್ ಡೀಟೇಲ್ಸ್ ಕೊಡಬೇಕು. ನಂತರ ಇಲ್ಲಿ KYC ಡಾಕ್ಯುಮೆಂಟ್ಸ್ ಅಂದರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡನ್ನು ಕೊಟ್ಬಿಟ್ಟು KYC ಕಂಪ್ಲೀಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಆಟೋ ಡೆಬಿಟ್ ಅನ್ನು ಸೆಟಪ್ ಮಾಡಿಕೊಂಡು ಇನ್ಸ್ಟಂಟ್ ಆಗಿ ಲೋನ ತಗೋಬಹುದು. ಆಲ್ರೆಡಿ ನಾನು ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಲೋನ ತಗೊಂಡ್ಬಿಟ್ಟು ಕೂಡ ತೋರಿಸಿದ್ದೀನಿ. ಐ ಥಿಂಕ್ ಇಲ್ಲಿ 8,000 ರೂಪಾಯಿ ಸಮಥಿಂಗ್ ಇಲ್ಲಿ ಲೋನ ತಗೊಂಡ್ಬಿಟ್ಟು ಕೂಡ ತೋರಿಸಿದ್ದೀನಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ. ಸೊ ಅಪ್ಲಿಕೇಶನ್ ಬಂದ್ಬಿಟ್ಟು ಕಿಶ್ತ್ ಅಂತ. ಹೌದು, ಕಿಶ್ತ್ ಅಪ್ಲಿಕೇಶನ್. ಸೊ ಒನ್ಮಿ ಟೆಕ್ನಾಲಜಿ ಸೊಲ್ಯೂಷನ್ಸ್ ಕಡೆಯಿಂದ ಬರ್ತಾ ಇದೆ. ಕಿಶ್ತ್ ಅಪ್ಲಿಕೇಶನ್ ಇನ್ಸ್ಟಂಟ್ ಆಗಿ ಕ್ರೆಡಿಟ್ ಲೈನ್ ಪ್ರೊವೈಡ್ ಮಾಡ್ತಾ ಇದೆ ಗೈಸ್. ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಕಿಶ್ತ್ ಅಪ್ಲಿಕೇಶನ್. ಸೊ ಬೆಸ್ಟ್ ಅಪ್ಲಿಕೇಶನ್ ಗೈಸ್ ಇದು. ಸೊ ಹಳೆ ಅಪ್ಲಿಕೇಶನ್ ಆಗಿದೆ. ಆ್ಯಂಡ್ ಅಂದರೂ ಕೂಡ ಎಲ್ರಿಗೂ ಸಾಲ ಕೊಡ್ತಾ ಇದೆ ಸದ್ಯಕ್ಕೆ. ಸೊ 10 ಮಿಲಿಯನ್ಗೂ ಹೆಚ್ಚು ಇಂಡಿಯನ್ಸ್ ಇದನ್ನು ಟ್ರಸ್ಟ್ ಕೂಡ ಮಾಡ್ತಾ ಇದ್ದಾರೆ. 4.6 ಸ್ಟಾರ್ಟಿಂಗ್ ಇದೆ. 9,10,000 ಯೂಸ್ ಇದಾವೆ. 1 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ಸೊ ಬೆಸ್ಟ್ ಇದೆ ಗೈಸ್ ಈ ಒಂದು ಅಪ್ಲಿಕೇಶನ್. ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋದು. ಓಕೆ, ಸೊ ಯಾಗೈಸ್ ಇದಾಗಿರುತ್ತೆ ಈ ಒಂದು ವಿಡಿಯೋ. ಅಂಡ್ ಇನ್ ಕೇಸ್ ಈ ಒಂದು ಆ್ಯಪಲ್ಲಿ ನಿಮಗೆ ಲೋನ್ ಸಿಗ್ತಾ ಇಲ್ಲ ಅನ್ಕೊಳ್ಳಿ, ನಿಮಗೋಸ್ಕರ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಅದ್ರ ಹೆಸರು ಟ್ರೂ ಬ್ಯಾಲೆನ್ಸ್. ಹೌದು, ಟ್ರೂ ಬ್ಯಾಲೆನ್ಸ್ ಎಷ್ಟು ಬೆಸ್ಟ್ ಕಂಪ್ನಿ ಅಂತಂದ್ರೆ ನೀವು ನಂಬಲ್ಲ ಗೈಸ್. ನನಗೆ ಇಲ್ಲಿ 1 ಲಕ್ಷ ಕ್ಯಾಶ್ ಲೋನ್ ಮತ್ತೆ 1 ಲಕ್ಷ ಲೆವೆಲಪ್ ಲೋನ್ ಕೂಡ ನನಗೆ ಸಿಕ್ಕಿದೆ. 4.4 ಸ್ಟಾರ್ಟಿಂಗ್ ಇದೆ. 10 ಲಕ್ಷ ಯೂಸ್ ಇದಾವೆ. 5 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ಇಲ್ಲೇ ತಿಳ್ಕೊಳ್ಳಿ ಎಷ್ಟು ದೊಡ್ಡ ಕಂಪನಿ ಇದು ಅಂತ ಹೇಳ್ಬಿಟ್ಟು. 5 ಕೋಟಿ ಜನ ಗೈಸ್. ಓಕೆ, ಸೊ ಒಳ್ಳೆ ಇಲ್ಲಿ ನಿಮಗೆ ಲೋನ್ ಕೊಡುತ್ತೆ. ಬೆಸ್ಟ್ ಕಂಪನಿ ಗೈಸ್ ಟ್ರೂ ಬ್ಯಾಲೆನ್ಸ್. ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಳಿ. ತಕ್ಷಣ ಲೋನ್ ಸಿಗುತ್ತೆ ಟ್ರೂ ಬ್ಯಾಲೆನ್ಸ್ ಅಲ್ಲಿ. ಓಕೆ, ಸೊ ಯಾಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.